ಭಗವಾನ್ ಶಿವ ಮತ್ತು ಭಗವದ್ಗೀತಾ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಅಂತ ಕೃಷ್ಣ ಹೇಳ್ತಾನೆ. ಯಾವಾಗ ದಕ್ಷ ಪ್ರಜಾಪತಿ ಶಿವನಿಗೆ ಇನ್ಸಲ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಕೆಟ್ಟದಾಗಿ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಸ್ಟಿಲ್ ಏನೇ ಅಂದ್ರೂ ಕೂಡ ಶಿವ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಲ್ಲ. ಬಿಕಾಸ್ ಹೀಸ್ ಅಂಡರ್ ಫುಲ್ಲಿ ಕಂಟ್ರೋಲ್, ಅಂದರೆ ಸೆಲ್ಫ್ ಕಂಟ್ರೋಲ್ಡ್ ಆಗಿರ್ತಾನೆ. ಇದು ಒನ್ ಆಫ್ ದ ಗ್ರೇಟೆಸ್ಟ್ ಕ್ವಾಲಿಟಿ ಭಗವದ್ಗೀತಾ ಪ್ರಿಸ್ಕ್ರೈಬ್ ಮಾಡೋದು. ಅದು ಲಾರ್ಡ್ ಶಿವನೆಲ್ಲವೂ 100% ಆಗಿ ನೋಡ್ಬೋದು. ಎರಡನೇದು ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿಮಾಂ ನಮಸ್ಕುರು ಅಂತ ಕೃಷ್ಣ ಹೇಳ್ತಾನೆ. ಭಗವಾನ್ ಶಿವ ಹನುಮಂತನಾಗಿ ಬಂದಾಗ ರಾಮಾಯಣದಲ್ಲಿ ನಾವು ನೋಡ್ಬೋದು, ಯಾವಾಗಲೂ ರಾಮನ ಚಿಂತನೆಯಲ್ಲಿ ರಾಮನ ಸೇವೆನಲ್ಲಿ ತೊಡಗಿಕೊಂಡು ಯಾವ ರೀತಿ ತನ್ನ ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹನುಮಂತನಾಗಿ ನಮಗೆ ಹೇಳ್ಕೊಡ್ತಾನೆ. ಮೂರನೇ ಲೆಸನ್ ಬಂದು ಅನಸೂಯವೇ, ಅಂದರೆ ಯಾರು ಯಾರ ಬಗ್ಗೆನೂ ಅಸೂಯೆ ಪಡದೇ ಇರ್ತಾರೆ, ಅವನ ಹತ್ರ ಅಷ್ಟಿದೆ ಇಷ್ಟಿದೆ, ಇಲ್ಲ ಅವನು ನನಗಿಂತ ಜಾಸ್ತಿ ಇದ್ದಾನೆ ಕಮ್ಮಿ ಇದ್ದಾನೆ ಅಂತ ಯಾರು ಯಾರ ಬಗ್ಗೆನೂ ಅಸೂಯೆ ಪಡದೇ ಇರ್ತಾರೆ, ಅವರಿಗೆ ಈ ಗ್ರೇಟೆಸ್ಟ್ ನಾಲೆಡ್ಜ್, ಗ್ರೇಟೆಸ್ಟ್ ವಿಸ್ಡಮ್ ಅನ್ನೋದು ಅರ್ಥ ಆಗುತ್ತೆ ಮತ್ತು ಅವರು ಅದನ್ನು ಪರ್ಸೀವ್ ಮಾಡ್ತಾರೆ ಅಂತ ಹೇಳ್ತಾನೆ. ಇದರಲ್ಲಿ ನಾವು ಲಾರ್ಡ್ ಶಿವನ ನೋಡ್ಬೋದು. 100% ಈಸ್ ಅನಸೂಯವೇ ಅಂತ. ಅರ್ಜುನ ಕೇಳ್ತಾನೆ ಕೃಷ್ಣನ್ಗೆ, ಯಾರು ಮೋಸ್ಟ್ ಪರ್ಫೆಕ್ಟ್ ಅಂತ. ಆಗ ಕೃಷ್ಣ ಹೇಳ್ತಾನೆ ಸಮ ಶತ್ರೌಚ ಮಿತ್ರೇಚ ಅಂತ. ಅಂದರೆ ಯಾರು ಶತ್ರುವಿಗೂ ಮತ್ತು ಮಿತ್ರನಿಗೂ ಸಮನಾಗಿ ಟ್ರೀಟ್ ಮಾಡ್ತಾನೆ ಅವನು ಆ್ಯಕ್ಚುಲಿ ಮೋಸ್ಟ್ ಪರ್ಫೆಕ್ಟ್ ಅಂತ ಹೇಳ್ತಾನೆ. ನಾವು ಇದನ್ನು ಶಿವನಲ್ಲಿ ಎಗೇನ್ 100% ನೋಡ್ಬೋದು. ಹೇಗಂದರೆ ರಾವಣ ಶಿವನ ಡಿವೋಟಿ ಆಗಿದ್ರೂ ಕೂಡ ರಾಮ ಅವನನ್ನು ಕೊಲ್ಲೋಕೆ ಬಂದಾಗ ಶಿವ ಯಾವುದೇ ಕಾರಣಕ್ಕೂ ತಡೆಯಲ್ಲ ಅವನಿಗೆ. ಯಾಕಂದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಅಂದರೆ ಶಿವನ ಈಕ್ವಾಲಿಟಿ, ಅಂದರೆ ಶಿವ ಯಾವ ಥರ ಎಲ್ರಿಗೂ ಈಕ್ವಲ್ ಆಗಿದ್ದಾನೆ, ಅಂದರೆ ಸಮವಾಗಿ ಟ್ರೀಟ್ ಮಾಡ್ತಾನೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಇನ್ನೊಂದು ಗ್ರೇಟ್ ಕ್ವಾಲಿಟಿನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಶಿವನಲ್ಲಿ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ಅಂತ. ಅಂದರೆ ಮೋಸ್ಟ್ ಕಂಪ್ಯಾಷನೇಟ್, ಅಂದರೆ ಕರುಣಾಮಯಿ ಅಂತ ಹೇಳ್ಬೋದು ಶಿವನಿಗೆ. ಯಾಕಂದರೆ ಎಲ್ಲರಿಂದ ರಿಜೆಕ್ಟ್ ಆಗಿರೋ, ತಿರಸ್ಕಾರಕ್ಕೆ ಒಳಪಟ್ಟಿರೋ ಈ ಭೂತಗಳ ಇನ್ಚಾರ್ಜ್ನ ನಮ್ಮ ಸದಾಶಿವ ತಗೋತಾನೆ ಮತ್ತು ಅವನಾಗ್ತಾನೆ ಭೂತನಾಥ. ಈ ಶ್ಲೋಕ ಕೂಡ ಹೇಳೋದು ಸರ್ವಭೂತಾನ ಮೈತ್ರ ಕರುಣ ಅಂತ. ಅಂದರೆ ಎಲ್ಲರಿಗೂ ಫ್ರೆಂಡ್ಲಿ ಆಗಿರ್ತಾನಂತೆ ಮತ್ತು ಕರುಣೆಯಿಂದ ನಡ್ಕೊತಾನಂತೆ. ಇಂಥ ಈ ಡಿಸ್ಕಾರ್ಡ್ ಆಗಿರೋ, ಡಿಗ್ರೇಡೆಡ್ ಆಗಿರೋ, ಈ ರಿಜೆಕ್ಟ್ ಆಗಿರೋ ಭೂತಗಳನ್ನ ಕೂಡ ಅವಕ್ಕೆ ಭಗವದ್ಗೀತೆ ಭಾಗವತಗಳನ್ನ ಹೇಳಿ ಅವುಗಳನ್ನು ಕೂಡ ಲಿಬರೇಟ್, ಅಂದರೆ ಮುಕ್ತಿಯನ್ನು ಕೊಡಿಸೋ ಕೆಲಸ ಲಾರ್ಡ್ ಶಿವ ಮಾಡ್ತಾನೆ. ಕೃಷ್ಣ ಈ ವರ್ಲ್ಡ್ ಹೇಗಿದೆ ಅಂತ 2 ವರ್ಡ್ನಲ್ಲಿ ಫಿಲ್ ಮಾಡ್ತಾನೆ, ದುಃಖಾಲಯಂ ಅಶಾಶ್ವತಂ ಅಂತ. ಅಂದರೆ ಇಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ, ಎಲ್ಲ ಟೆಂಪರರಿ, ಅಶಾಶ್ವತ. ಅದಕ್ಕೆ ಇಲ್ಲಿ ಯಾವುದಕ್ಕಾದ್ರೂ ನಾವು ಅಟ್ಯಾಚ್ ಆದರೆ, ಯಾವುದಕ್ಕಾದ್ರೂ ನಾವು ಬಂಧವನ್ನು ಬೆಳೆಸ್ಕೊಂಡ್ರೆ ನಾವು ದುಃಖಕ್ಕೀಡಾಗ್ತೀವಿ. ಅದಕ್ಕೆ ದುಃಖಾಲಯ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದನ್ನು ಭಗವಾನ್ ಶಿವ ಪರ್ಸನಲಿ ಅವನ ಲೈಫ್ನ ಲೀಡ್ ಮಾಡಿ ತೋರಿಸ್ತಾನೆ, ಯಾವಾಗಲೂ ಡಿಟ್ಯಾಚ್ಮೆಂಟ್ ಆಗಿರೋದು ಹೇಗೆ ಅಂತ. ಭಗವಾನ್ ಶಿವ ತನ್ನ ಡಿವೋಟಿಸ್ ಬೇಡ್ಕೊಂಡ್ರು ಅಂತ ಅವರಿಗೆ ಬಂಗಲೆ ಆಗಿರ್ಬೋದು, ಆಡಂಬರ, ಆಸ್ತಿ ಪಾಸ್ತಿ, ಐಶ್ವರ್ಯ ಎಲ್ಲದನ್ನೂ ಕೊಟ್ಟು ಕಾಪಾಡ್ತಾನೆ. ಆದರೆ ಪರ್ಸ್ನಲಿ ಎಲ್ರಿಗೂ ಇನ್ಸ್ಪೈರ್ ಮಾಡ್ತಾನೆ, ಯಾವಾಗಲೂ ಡಿಟ್ಯಾಚ್ ಆಗಿರಿ, ಯಾವಾಗಲೂ ಅಟ್ಯಾಚ್ಮೆಂಟ್ನ ಬೆಳೆಸ್ಕೋಬೇಡಿ ಅಂತ. ಯಾಕಂದರೆ ಕೃಷ್ಣ ಹೇಳೋಗೆ ದುಃಖಾಲಯಂ ಅಶಾಶ್ವತ. ಇಲ್ಲಿ ಯಾರು ಬಂಧವನ್ನು ಬೆಳೆಸ್ಕೋತಾರೆ ಅವರಿಗೆ ದುಃಖ ಕಟಿಟ ಬುತ್ತಿ ಅಂತ. ಹಾಗಾಗಿ ಭಗವಾನ್ ಶಿವ ತನ್ನ ಪರ್ಸ್ನಲ್ ಎಕ್ಸಾಂಪಲಿಂದ ಟೀಚ್ ಮಾಡ್ತಾ ಇರೋದು ಏನಂದರೆ, ಅವನು ಭಸ್ಮಧಾರಿಯಾಗಿರ್ತಾನೆ, ಅವನು ಒಂದು ಅರೆಬರೆ ಬಟ್ಟೆಯನ್ನು ಕಟ್ಕೊಂಡಿರ್ತಾನೆ ಮತ್ತು ಭೂತ ಸಂಚಾರನಾಗಿ ಲೋಕ ಕಲ್ಯಾಣವನ್ನು ಮಾಡ್ತಿರ್ತಾನೆ. ಯಾವುದೇ ಒಂದು ಮನೆಯಲ್ಲಿ ಕೂಡ ಅವನು ಸ್ಟೇ ಮಾಡೋದಿಲ್ಲ. ಎಲ್ಲ ನಮಗೆ ಶಿವ ಇನ್ಸ್ಪೈರ್ ಮಾಡ್ತಿರೋದು, ಬಿ ಡಿಟ್ಯಾಚ್ಡ್, ಅಟ್ಯಾಚ್ ಆಗಬೇಡಿ, ಇಲ್ಲಿ ಬಂಧವನ್ನು ಬೆಳೆಸ್ಕೋಬೇಡಿ. ಯಾಕಂದರೆ ಈ ವರ್ಲ್ಡ್ ಶಾಶ್ವತ ಅಲ್ಲ, ಅಶಾಶ್ವತ ಅಂತ. ಶಿವನಿಗೆ ನಾವು ಆಶುತೋಷ ಅಂತ ಕರಿತೀವಿ. ಅಂದರೆ ಯಾರು ಕ್ವಿಕ್ಲಿ ಸ್ಯಾಟಿಸ್ಫೈ ಆಗ್ತಾರೆ ಅವರಿಗೆ ಆಶುತೋಷ ಅಂತ ಕರಿತೀವಿ. ಈ ಜಗತ್ತಿನಲ್ಲಿ ಆಶುತೋಷ ಅಂದರೆ 2 ಪರ್ಸನಾಲಿಟಿ ನೆನಪಾಗೋದು ನಮಗೆ. ಒಂದು ಲಾರ್ಡ್ ಶಿವ, ಇನ್ನೊಂದು ಲಾರ್ಡ್ ಕೃಷ್ಣ. ಲಾರ್ಡ್ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಅಂದರೆ ಎಲೆ, ಹೂವು, ಹಣ್ಣು ಅಥವಾ ಒಂದೇ ಒಂದು ಚೂರು ನೀರನ್ನ ಕೊಟ್ಬಿಡು, ನಾನು ಸ್ಯಾಟಿಸ್ಫೈ ಆಗ್ತೀನಿ ಅಂತ. ಅದೇ ರೀತಿ ಶಿವ ಹೇಳ್ತಾನೆ, ಒಂದು ಬಿಲ್ವಪತ್ರೆ ಮತ್ತು ಸ್ವಲ್ಪ ನೀರನ್ನ ಕೊಟ್ಬಿಡು, ನಾನು ಬೇಗನೆ ಸ್ಯಾಟಿಸ್ಫೈ ಆಗಿಬಿಡ್ತೀನಿ ಅಂತ. ಮತ್ತು ಕೃಷ್ಣ ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಹೇಳ್ತಾನೆ, ರುದ್ರಾನಾಂ ಶಂಕರಶ್ಚಸ್ಮಿ ಅಂತ. ಅಂದರೆ ಎಲ್ಲ ರುದ್ರರಲ್ಲಿ ನಾನು ಶಿವ ಅಂತ. ಮತ್ತು ಇನ್ನೊಂದು ಶ್ಲೋಕ ಭಗವದ್ಗೀತೆಯಲ್ಲಿ ಬರುತ್ತೆ, ಯತ್ ಯತ್ ಆಚರತಿ ಶ್ರೇಷ್ಠಾಸ್ ತತ್ ತತ್ ಎವೆತರೋ ಜನ ಅಂತ. ಹಾಗಂದರೆ ಗ್ರೇಟ್ ಪರ್ಸನಾಲಿಟೀಸ್ ಏನು ಮಾಡ್ತಾರೋ ಅದನ್ನು ಕಾಮನ್ ಮ್ಯಾನ್ ಫಾಲೋ ಮಾಡ್ತಾನೆ ಅಂತ. ಹಾಗೆ ನೋಡಿದರೆ ಆ್ಯಕ್ಚುಲಿ ಶಿವ ಇದನ್ನೆಲ್ಲ ಫಾಲೋ ಮಾಡಬೇಕಂತ ಇಲ್ಲ, ಆದರೆ ಶಿವ ಇದನ್ನೆಲ್ಲ ನಮಗೆ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇರೋದು ಕಾಮನ್ ಮ್ಯಾನ್ ಫಾಲೋ ಮಾಡಲಿ ಅಂತ. ಮಹಾಶಿವರಾತ್ರಿಯ ಶುಭಾಶಯಗಳು. ಓಂ ನಮಃ ಶಿವಾಯ.